ಜಿಗಣಿ APC ಸರ್ಕಲ್ ಇಂದ ಜಸ್ಟ್ 3 ಕಿಲೋಮೀಟರ್ ಆಗುತ್ತೆ. ಅರ್ಬನ್ ಕೌಂಟಿ ಅಂದ್ಬಿಟ್ಟು 7.5 ಎಕರೆದಲ್ಲಿದೆ. ಓವರಾಲ್ 141 ಪ್ಲಾಟ್ಸ್ ಇದೆ. ಇದು ಬಂದು ನಿಮಗೆ ಅಪ್ರೂವಲ್ಸ್ ಕೂಡ ಆಗಿದೆ. ಎ ಖಾತಾ ಇದೆ, ಮತ್ತೆ ನಿಮಗೆ ರೇರಾ ಅಪ್ರೂವಲ್ ಇದೆ, BMRD ಅಪ್ರೂವಲ್ ಕೂಡ ಇದೆ. ಮೆನ್ಷನ್ಸ್ ಇದೆ. ಓಕೆ 2030 ಮತ್ತೆ 3040 ಇದೆ. ಓಕೆ 3030 ಇದೆ. ಓಕೆ ಫೇಸಿಂಗ್ ಇದೆ, ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್ ಎಲ್ಲ ಫೇಸಸ್ ಇರುತ್ತೆ. ನಮಸ್ಕಾರ, ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಬಂದಿದ್ದೀನಿ. ಇದು ಬಂದು ನಿಮಗೆ ಜಿಗಣಿ APC ಸರ್ಕಲ್ ಇಂದ ಜಸ್ಟ್ 3 ಕಿಲೋಮೀಟರ್ ಆಗುತ್ತೆ. ಜಿಗಣಿ ಕಡೆ ಯಾರ್ಯಾರು ನೋಡ್ತಿದ್ರು ಅವರಿಗೆಲ್ಲ ಯೂಸ್ಫುಲ್ ಆಗ್ಬೋದು ಅನ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ಲೇಔಟ್ ನೇಮ್ ಬಂದು ಅರ್ಬನ್ ಕೌಂಟಿ ಅಂದ್ಬಿಟ್ಟು 7.5 ಎಕರೆದಲ್ಲಿದೆ. ಓವರಾಲ್ 141 ಪ್ಲಾಟ್ಸ್ ಇದೆ. ಇದು ಬಂದು ನಿಮಗೆ ಅಪ್ರೂವಲ್ಸ್ ಕೂಡ ಆಗಿದೆ. ಎ ಖಾತಾ ಇದೆ, ಮತ್ತೆ ನಿಮಗೆ ರೇರಾ ಅಪ್ರೂವಲ್ ಇದೆ, BMRD ಅಪ್ರೂವಲ್ ಕೂಡ ಇದೆ. ಲೇಔಟ್ ಕೂಡ ತುಂಬಾ ಡೆವಲಪ್ಮೆಂಟ್ ಚೆನ್ನಾಗಿದೆ. ಇದ್ರ ಡೀಟೇಲ್ ತಿಳ್ಕೊಳ್ಳೋಣ ಬನ್ನಿ. ಈ ಲೇಔಟ್ ಎಕ್ಸ್ಪ್ಲೇಷನ್ ಕೊಡ್ಲಿಕ್ಕೆ ನಮ್ಮ ಜೊತೆ ಇವರು ಕೌಶಿಕ್ ಅವರು ಇದ್ದಾರೆ. ಸರ್ ಬನ್ನಿ. ನಮಸ್ಕಾರ ಕೌಶಿಕ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ನಮ್ಮ ವ್ಯೂವರ್ಸ್ಗೆ ನಿಮ್ಮ ಅರ್ಬನ್ ಕೌಂಟಿ ಪ್ರಾಜೆಕ್ಟ್ ಡೀಟೇಲ್ ಎಕ್ಸ್ಪ್ಲೇಷನ್ ಕೊಡ್ಬೋದಾ? ಸೊ ನಮ್ಮ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಅರ್ಬನ್ ಕೌಂಟಿ ಅಂತ. ಓಕೆ, ಸೊ ಇದು ಟೋಟಲ್ 7.5 ಎಕರ್ ಇದೆ. ಎಕ್ಸಾಕ್ಟ್ ಆಗ್ಬೇಕಂದ್ರೆ 7 ಎಕರ್ಸ್ 25 ಗುಂಟಾಸ್ ಇದೆ. ಓಕೆ. ಸೊ ನಮ್ಮ ಲೇಔಟ್ ಅಲ್ಲಿ ಡೈಮೆನ್ಷನ್ ಎಲ್ಲ ಅವೈಲೇಬಲ್ ಇದಾವಾ? ಮೇಡಮ್ ಎಲ್ಲಾ ಡೈಮೆನ್ಷನ್ಸ್ ಇದೆ. ಓಕೆ 2030 ಮತ್ತೆ 3040 ಇದೆ. ಓಕೆ 3030 ಇದೆ. ಓಕೆ ಸೊ ಎಲ್ಲಾ ಡೈಮೆನ್ಷನ್ಸ್ ಇದೆ, ಎಲ್ಲಾ ಫೇಸಿಂಗ್ ಇದೆ, ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್ ಎಲ್ಲ ಫೇಸಸ್ ಇದೆ. ಓಕೆ 600 ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ಮಲ್ಲಿ ಸ್ಮಾಲ್ ಡೈಮೆನ್ಷನ್ ಕೂಡ ಇದಾವೆ? 100% ಇದಾವೆ. ಆರ್ಟ್ ಬೇಕಂದ್ರೂ ಆಡು ಇದಾವೆ. ಓಕೆ ಸೊ ಆ ತರ ಇದೆ. ಓಕೆ ಸರ್, ಈ ಲೇಔಟ್ ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಜಿಗಣಿ APC ಸರ್ಕಲ್. ಸೊ Okay. APC ಸರ್ಕಲ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ ಸೊ ಅಲ್ಲಿಂದ ಟುವರ್ಡ್ಸ್ ಆನೇಕಲ್ ರೋಡ್ ಅಲ್ಲಿ ಅಲ್ಲಿಂದ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. ಓಕೆ 3 So ಕಿಲೋಮೀಟರ್ APC ಹೌದು, ಸರ್ಕಲ್ ಇಂದ. ಹೌದು. ಓಕೆ ಸೊ ಆರ್ಗದ್ದೆ ಅಂತ ಬರುತ್ತೆ. ಆರ್ಗದ್ದೆ ಬಿಟ್ಟು ಜಸ್ಟ್ 300 ಮೀಟರ್ಸ್ ಗೆ ಹಾ 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 ಒಂದು ಇದು ಕಾಣಿಸುತ್ತೆ. ಇವಾಗ ಬ್ಯಾಕ್ ಸೈಡ್ ಕಾಣಿಸ್ತಿದೆ ನೋಡಿ. ಬ್ಯಾಕ್ ಸೈಡ್ ಹಾ, ಏನಿದು? so ಇದು ವೇರ್ ಹೌಸ್. ವೇರ್ ಹೌಸ್. ವೇರ್ ಹೌಸ್ ಓಕೆ ವೇರ್ ಹೌಸ್ ಬ್ಯಾಕ್ ಸೈಡ್. ಇವಾಗ ವೇರ್ ಹೌಸ್ ಇದೆ ಅಲ್ಲ, ಆ ಸೈಡ್. ಓಕೆ, ನಿಮ್ದು ಈ ಕಡೆಗೆ ಬ್ಯಾಕ್ ಸೈಡ್ ಗೆ ಇದೆ ಲೇಔಟ್. ಅದ್ ಕಡೆ ಬಂದು ಮೈನ್ ರೋಡ್, ಆನೇಕಲ್ ಮೈನ್ ರೋಡ್. ಆನೇಕಲ್. ಓಕೆ, ಸೊ ನಿಮ್ಗೆ ಇದೊಂದು ಲ್ಯಾಂಡ್ ಮಾರ್ಕ್ ಇದೆ. ಪ್ಲಸ್ ಪಾಯಿಂಟ್ ಇದೆ ಈ ಹೌದು. ಲೇಔಟ್ ಗೆ ನಿಮ್ಗೆ. ವೈಲ್ಡ್ ಕ್ರಾಫ್ಟ್ ವೇರ್ ಹೌಸ್ ಇದು. ಓಕೆ, ಸೊ ಇದ್ರ ಬ್ಯಾಕ್ ಸೈಡ್, ಎಕ್ಸಾಕ್ಟ್ ಬ್ಯಾಕ್ ಸೈಡ್. ಬ್ಯಾಕ್ ಸೈಡ್. ಓಕೆ ಸರ್, ಈ ಲೇಔಟ್ ಅಲ್ಲಿ ಏನೇನ್ ಅಪ್ರೂವಲ್ಸ್ ಇದಾವೆ? ನಮ್ ಇದು ಬಂದು ಹಾ. BMRD ಅಪ್ರೂವಲ್ಸ್ ಇದೆ. ಓಕೆ ಸೊ ಇನ್ಕ್ಲೂಡಿಂಗ್ ಮತ್ತೆ ನಿಮ್ಗೆ ರೇರಾ ಅಪ್ರೂವಲ್ಸ್ ಇದೆ. ಓಕೆ ಸೊ ನಮ್ದು ಇಂಡಿವಿಜುವಲ್ ಈ ಖಾತಾ ಬರುತ್ತೆ, 9/11A ಬರುತ್ತೆ. ಸೊ ಓಕೆ ನಿಮ್ಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. ಓಕೆ, ಬ್ಯಾಂಕ್ ಲೋನ್ ಕೂಡ ಆಗುತ್ತಾ ನಿಮ್ಮಲ್ಲಿ? 100% ಬ್ಯಾಂಕ್ ಲೋನ್ ಆಗುತ್ತೆ. ಯಾವ ಬ್ಯಾಂಕ್ ಟೈ ಅಪ್ ಆಗಿ ಇಕ್ಕಿದ್ದೀರಾ? LIC ಇದೆ, ಮತ್ತೆ Okay. IDBI ಬ್ಯಾಂಕ್ಸ್ ಇದಾವೆ. ನಿಮ್ಗೆ ಅಪ್ ಟು 80% ವರೆಗೂ 85% ವರೆಗೂ ಕೊಡುತ್ತೆ. ಡಿಪೆಂಡ್ ಆನ್ ಸಿಬಿಲ್ ಸ್ಕೋರ್, ಕಸ್ಟಮರ್ಸ್ ಪ್ರೊಫೈಲ್ಸ್ ಅಷ್ಟೇ. ಓಕೆ, ನೀವೇನು ಲೋನ್ ಮಾಡಿಸ್ಕೊಡ್ತೀರಾ? ನಾವೇ ಮಾಡಿಸ್ಕೊಡ್ತೀವಿ, ಎಲ್ಲ ನಾವೇ ಮಾಡ್ಕೊಡ್ತೀವಿ ಮೇಡಮ್. ಓಕೆ, ಅಪ್ ಟು ಎಷ್ಟರವರೆಗೂ ಲೋನ್ ಮಾಡಿಸ್ಕೊಡ್ತೀರಾ? ಅಪ್ ಟು 80% ವರೆಗೂ ಲೋನ್ ಆಗುತ್ತೆ. ಅಪ್ ಟು 80% ವರೆಗೂ ಲೋನ್ ಆಗುತ್ತೆ. ಮತ್ತೆ ನಿಮ್ಮ ಲೇಔಟ್ ಅಲ್ಲಿ ಏನೇನ್ ಅಮ್ಯುನಿಟೀಸ್ ಇದಾವೆ ತಿಳ್ಕೊಬೋದಾ? ಮ್ಯಾಮ್ ಆಸ್ ಪರ್ BMRD ನೋಡಿ 30 Okay. ಮೀಟರ್ಸ್, ಸಾರಿ 30 ಫೀಟ್ ರೋಡ್ ಹಾಕಿದ್ದೀವಿ. 30 ಫೀಟ್ ರೋಡ್ ಇದೆ. 30 ಓಕೆ, ಫೀಟ್ ರೋಡ್ ಇದೆ. ಅದು ಮತ್ತೆ CC ಇನ್ನರ್ ರೋಡ್ ಏನ್ ಸೈಜ್ ಇದೆ? ಸೇಮ್ ಸೇಮ್ 30 ಸೇಮ್ feet road. ಹೌದು 30 ಫೀಟ್ ರೋಡೇ ಇದೆ. ಮತ್ತೆ ಎಲೆಕ್ಟ್ರಿಸಿಟಿ ವಿತ್ ಎಲೆಕ್ಟ್ರಿಸಿಟಿ. ಓಕೆ ಮತ್ತೆ ಪ್ರತಿ ಸೈಡ್ಗೂ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಓಕೆ ಪ್ರತಿ ಸೈಡ್ಗೂ ಚೇಂಬರ್ಸ್ ಆಗಿದೆ, ಸ್ಯಾನಿಟರಿ ಕನೆಕ್ಷನ್ಸ್ ಕೊಟ್ಟಿದ್ದೀವಿ. ಓಕೆ ಸೊ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ. ಓಕೆ ಸೊ ವಾಟರ್ ಫೆಸಿಲಿಟಿ ಇದೆ. ಓಕೆ ಮತ್ತೆ ನಿಮ್ಗೆ ಇದು ಪಾರ್ಕ್ಸ್ ಎಷ್ಟಿದಾವೆ ನಿಮ್ಮ ಲೇಔಟ್ ಅಲ್ಲಿ? ನಮ್ ಲೇಔಟ್ ಅಲ್ಲಿ 2 ಪಾರ್ಕ್ಸ್ ಇದೆ. 2 ಪ್ಲಸ್ ಪಾರ್ಕ್. ಸಿವಿಕ್ ಕಮ್ಯುನಿಟೀಸ್ ಅಂತ ಓಕೆ, CA ಏರಿಯಾಗೆ CA place ಏರಿಯಾ ಬಿಟ್ಟಿದ್ದೀರಾ? ಸ್ಪೇಸ್ ಬಿಟ್ಟಿದ್ದೀವಿ. ಓಕೆ ನಮ್ ಲೇಔಟ್ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ. ಓವರ್ ಟ್ಯಾಂಕ್. ಓಕೆ, ಅಲ್ಲಿ ಕಾಣಿಸ್ತಿದಿಲ್ಲ ಅದೆಲ್ಲ? ನೋಡಬಹುದು ನೀವು. 1 lakh ಹಾ, ಹಾ. ಕೆಪಾಸಿಟಿ ಇದೆ. ಓಕೆ, ಸೊ 1 lakh ಕೆಪಾಸಿಟಿ ಇದೆ. ಮತ್ತೆ ನಮ್ದೇ ಬೋರ್ ಇದೆ, ಸ್ವಂತ ಬೋರ್ ಇದೆ. ಬೋರ್ ಕೂಡ ಇದೆ ಎಂಟರ್ ಲೇಔಟ್? ಹೌದು ಮೇಡಮ್, ಬೋರ್ ಕೂಡ ಇದೆ. ಬೋರ್ ಕೂಡ ಇದೆ. ಓಕೆ, ವಾಟರ್ ತುಂಬಾ ಚೆನ್ನಾಗಿದೆ ಈ ಕಡೆ. ವಾಟರ್ ಏನು ತೊಂದರೆ ಆಗಲ್ಲ ನಿಮ್ಮ ಲೇಔಟ್ ಅಲ್ಲಿ? ಇಲ್ಲ ಮೇಡಮ್, ಆಲ್ರೆಡಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ, ಕನ್ಸ್ಟ್ರಕ್ಷನ್ ಕೂಡ ಆಲ್ರೆಡಿ 4-5 ಜನ ಕಸ್ಟಮರ್ ಸ್ಟಾರ್ಟ್ ಆಲ್ರೆಡಿ ಮನೆ ಕೂಡ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ದಾರೆ. 100% ಪ್ರೈಮ್ ಲೊಕೇಶನ್ ಇದು. ಓಕೆ, ಒಳ್ಳೆ ಲೊಕೇಶನ್. ನಿಮ್ಗೆ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೂ ತಗೋಬಹುದು, ಹ್ಮ್. ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದ್ರೂ ತಗೋಬಹುದು. ಓಕೆ, ನಿಮ್ಗೆ ಅಪ್ರಿಸಿಯೇಷನ್ ತುಂಬಾ ಸಿಗುತ್ತೆ. ಚೆನ್ನಾಗಿ ಸಿಗುತ್ತೆ. ಯಾಕಂದ್ರೆ ಓಕೆ ಸರೌಂಡಿಂಗ್ ಆ ತರ ಇದೆ ನಿಮ್ಗೆ. ಇಲ್ಲಿಂದ ಜಸ್ಟ್ APC ಸರ್ಕಲ್ 3 ಕಿಲೋಮೀಟರ್ಸ್ ಇದೆ. ಓಕೆ ಸೊ ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ನಮಗೆ HCL ಇದೆ. ಓಕೆ ಓಕೆನಾ? ಹಾ ಹಾ ಎಲೆಕ್ಟ್ರಾನಿಕ್ ಸಿಟಿ ಜಸ್ಟ್ 8 ಕಿಲೋಮೀಟರ್ಸ್. ಓಕೆ ಸೊ ನಿಮ್ಗೆ ಆನೇಕಲ್ ಹಿಂಗ್ ಹೋದ್ರೆ ಆನೇಕಲ್ ರೋಡ್ ಅಲ್ಲಿ 7 ಕಿಲೋಮೀಟರ್ ಆನೇಕಲ್ ರೋಡ್. ಓಕೆ, ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಮ ಲೇಔಟ್ ಸರೌಂಡಿಂಗ್ ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಹೇಗೆ ಮೇಡಮ್? ಟ್ರಾನ್ಸ್ಪೋರ್ಟೇಷನ್ ಓಕೆ ಹೇಳಿದ್ನಲ್ವಾ, ಹಾ ಅದ್ರ ಮುಂದೆನೆ ಬಸ್ ಸ್ಟಾಪ್ ಇದೆ. ಓಕೆ ಸೊ ಅಲ್ಲೇ ಬಸ್ ಸ್ಟಾಪ್ ಬರುತ್ತೆ. ಮತ್ತೆ Okay. ನಿಮ್ಗೆ ಇದು ಏನದು ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಮೆಟ್ರೋ ಸ್ಟೇಷನ್ ಮೆಟ್ರೋ ಎಲ್ಲಿ ಬರುತ್ತೆ? ಇಲ್ಲಿ ಮೆಟ್ರೋ ಬನ್ನೇರ್ಘಟ್ಟವರೆಗೂ ಬರುತ್ತೆ. ಬನ್ನೇರ್ಘಟ್ಟವರೆಗೂ ಬರುತ್ತೆ ಮೆಟ್ರೋ. ಓಕೆ ಬನ್ನೇರ್ಘಟ್ಟದಿಂದ ಮತ್ತೆ APC ವರೆಗೂ ಪ್ಲಾನಿಂಗ್ ಆಗಿದೆ. ಓಕೆ, ಸೊ ಅದು ಬರುತ್ತೆ. APC ವರೆಗೂ ಬಂತು ಅಂದ್ರೆ ಜಸ್ಟ್ 5 ಮಿನಿಟ್ಸ್. 5 ಮಿನಿಟ್ಸ್. ಓಕೆ
ನೀವ್ ಹೇಳ್ದಂಗೆ 3 ಕಿಲೋಮೀಟರ್ ಅಂದ್ರೆ 5 ಮಿನಿಟ್ಸ್ ಜರ್ನಿ ಆಗೋದು ಹೌದು ಅಲ್ಲಿಗೆ. ಓಕೆ, ನಿಮ್ಗೆ ಹಾಸ್ಪಿಟಲ್ಸ್ ನಾರಾಯಣ. ಓಕೆ, ಎಲ್ಲ ನಿಮ್ಗೆ ಒಳ್ಳೊಳ್ಳೆ ನಿಯರ್ ಬೈ ಇದೆ institutions. ಲೈಕ್ ಹಾಸ್ಪಿಟಲ್ಸ್ ಎಲ್ಲ. ಹೌದು ಇನ್ಸ್ಟಿಟ್ಯೂಷನ್ಸ್ ಅಂತ ಹೋದ್ರೆ ಮತ್ತೆ ನಿಮ್ಗೆ ಅಲಿಯನ್ಸ್ ಇದೆ, ಅಲ್ಲಿ ರ್ಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಓಕೆ, ಸೊ ಹಂಗೆ ಹೇಳ್ತಾ ಹೋದ್ರೆ ತುಂಬಾ ಇದಾವೆ. ತುಂಬಾ ಇದಾವೆ. ಹೌದು. ಅಂದ್ರೆ ಯಾಕಂದ್ರೆ ಇದು ಮೇನ್ ಸಿಟಿಲಿ ಇರೋದ್ರಿಂದ ನೀವ್ ಹೇಳ್ತಿರೋದ್ ನೋಡಿದ್ರೆ ಕನೆಕ್ಟಿವಿಟಿ ಆಗ್ಲಿ ಮತ್ತೆ ಹಾಸ್ಪಿಟಲ್ ಆಗ್ಲಿ ಸ್ಕೂಲ್ಸ್ ಆಗ್ಲಿ ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಿದ್ದೀರಾ ಹೌದು, ನಿಮ್ ಲೆವೆಟ್ ಅಲ್ಲಿ ಹೌದು, ಇನ್ವೆಸ್ಟ್ ಹೌದು. ಮಾಡೋರಿಗೆ. ಮೇಡಮ್ ಸರೌಂಡಿಂಗ್ ತುಂಬಾ ಅಪ್ರಿಸಿಯೇಷನ್ ಇದೆ, ತುಂಬಾ ಪ್ರೈಮ್ ಲೊಕೇಶನ್ ಇದು. ಓಕೆ, So, ಚೆನ್ನಾಗಿದೆ, ಓಕೆ, ನಾವು ಚೆನ್ನಾಗಿ ಮಾಡಿದೀವಿ. ಡೆವಲಪ್ಮೆಂಟ್ಸ್ ಎಲ್ಲ ಎಲ್ಲ ಡೆವಲಪ್ ನೋಡ್ತಿದೀವಿ ಸರ್, ಡೆವಲಪ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ 100% ಡೆವಲಪ್ಮೆಂಟ್ ಆಗಿದೆ. ಓಕೆ ಸರ್, ಮತ್ತೆ ಏನ್ ಸ್ಕ್ವೇರ್ ಫೀಟ್ ನಡೀತಿದೆ ನಿಮ್ಮ ಲೆವೆಟ್ ಅಲ್ಲಿ? ನಾವು ಸ್ಕ್ವೇರ್ ಫೀಟ್ ಬಂದು 3500 ಕೋಟ್ ಮಾಡ್ತಿದೀವಿ. ಓಕೆ, ಪ್ಲಸ್ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್. ಹೌದು. ಇನ್ ಕೇಸ್ ನಮ್ ವಿಡಿಯೋನ ನೋಡಿರೋ ವ್ಯೂವರ್ಸ್ ಯಾರಾದ್ರೂ ಬಂದ್ರೆ ಖಂಡಿತ ಅವ್ರಿಗೆ ಇರುತ್ತೆ. ಏನಾದ್ರೂ ನೆಗೋಷಿಯಬಲ್ ಖಂಡಿತ ಮಾಡ್ಕೊಡ್ಬೋದಾ? ಖಂಡಿತ ಮಾಡ್ಕೊಡ್ತೀವಿ ಮೇಡಮ್, ಓಕೆ, 100% ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ನೋಡಿದ್ರಲ್ಲ ಫ್ರೆಂಡ್ಸ್, ಕೌಶಿಕ್ ಅವ್ರು ಹೇಳ್ದಂಗೆ ಡೆವಲಪ್ಮೆಂಟ್ ಆಗಿರ್ಬೋದು, ಅಪ್ರೂವಲ್ಸ್ ಆಗಿರ್ಬೋದು, ನಿಮಗೆ BMRD ಅಪ್ರೂವಲ್ ಇದೆ, ಏಕಾತ ಇದೆ, ರೇರಾ ಅಪ್ರೂವಲ್ ಇದೆ, ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಜಿಗಣಿಯಿಂದ ನಿಯರೇ ಆಗುತ್ತೆ. ನಿಮಗೆ ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ನಿಯರೇ ಸರೌಂಡಿಂಗ್, ಯಾಕಂದ್ರೆ ಸಿಟಿ ಸೆಂಟರ್ಗೆ ಇರೋದ್ರಿಂದ ಒನ್ಸ್ ವಿಸಿಟ್ ಮಾಡಿ. ಕೆಳಗಡೆ ಶೋ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸರ್, ನಿಮ್ಮ ಲೆವೆಟಲ್ಲಿ ಬುಕಿಂಗ್ ಪ್ರೊಸೆಸ್ ಹೇಗಿದೆ? ನಮ್ಮ ಬುಕಿಂಗ್ ಅಮೌಂಟ್ ಎಲ್ಲೋದ್ರೂ 1 lakh ಇರುತ್ತೆ ಚೆಕ್. ಓಕೆ, ಸೊ ನಿಮಗೆ 7 to 10 days ಟೈಮ್ ಕೊಡ್ತೀವಿ. ಸೊ ನೀವು ಅಕಸ್ಮಾತ್ ನೀವು ಲೋನ್ಗೆ ಹೋಗ್ಬೇಕಂದ್ರೆ ಲೋನ್ ಪ್ರೊಸೆಸಿಂಗ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ನೀವೇ ಮಾಡ್ಕೊಡ್ತೀರಾ? ನಾವೇ loan process 100% ಎಲ್ಲ? ನಾವೇ ಓಕೆ, ಮಾಡ್ಕೊಡ್ತೀವಿ. ಎಲ್ಲ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗೋವರೆಗೂ ನಾವೇ ಮಾಡ್ಕೊಡ್ತೀವಿ. ಓಕೆ, ಮತ್ತೆ ಅಕಸ್ಮಾತ್ ನೀವು ಫುಲ್ ಕ್ಯಾಶ್ ಹೋಗ್ತೀನಿ ಅಂತ ಅನ್ಕೊಳ್ಳಿ, ಓಕೆ, ಸೊ ನೀವು ಯಾವತ್ತು ಓಕೆ ಅಂದ್ರೆ ಅವತ್ತು ರಿಜಿಸ್ಟರ್ ಮಾಡ್ತೀವಿ. ನಾವು Registration ರಿಜಿಸ್ಟರ್ ಮಾಡ್ಕೊಡ್ತೀರಾ? ಮಾಡೋದಕ್ಕೂ ರೆಡಿ ಆಗಿರ್ತೀವಿ. ಓಕೆ. ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ, ಇಮಿಡಿಯೇಟ್ಲಿ 100% ರೆಡಿ ಫಾರ್ ರಿಜಿಸ್ಟ್ರೇಷನ್ ಈ 100% ಲೆವೆಟ್. ಇದೆ ಮೇಡಮ್, ಓಕೆ, 100% ಇದೆ, ಚೆಕ್ ಮಾಡ್ಕೋಬಹುದು. ಓಕೆ. ಸೊ ಪ್ರತಿಯೊಂದು ಅಂದ್ರೆ ಲೀಗಲ್ ಆಗಿ ಚೆಕ್ ಮಾಡ್ಕೊಳ್ಳಕ್ಕೆ ಏನಾದ್ರು ಟೈಮ್ ಕೊಡ್ತೀರಾ ನೀವು? ಅದೇ ಮೇಡಮ್ ಹೇಳಿದ್ನಲ್ಲ, 7 days ಇರುತ್ತೆ. 7 days ಟೈಮ್ ಕೊಡ್ತೀರಾ? ಮ್ಯಾಕ್ಸಿಮಮ್ ಅಂದ್ರೆ 3 days ಆಗುತ್ತೆ ಅಷ್ಟೇ. ನಾವು Okay. ಇನ್ಕ್ಲೂಡಿಂಗ್ ಅಡಿಷನಲ್ ಆಗಿ 4 days ಎಕ್ಸ್ಟ್ರಾ ಮಾಡಿ 1 week ಟೈಮ್ ಕೊಡ್ತೀವಿ ನಾವು. 1 week ಹಾ, ಟೈಮ್ ಕೊಡ್ತೀರಾ? ಹೌದು madam. So, ಮತ್ತೆ 1 week ಇನ್ ಕೇಸ್ ಏನಾದ್ರೂ ಅವರಿಗೆ ಸಮ್ ಏನೋ ಫಂಡ್ ರೀಫಂಡ್ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಮೇಡಮ್ booking amount? 100% ಚೆಕ್ ಕೊಟ್ಟಿರ್ತಾರಲ್ಲ, Okay. ಸೇಮ್ ಹಂಗೆ ರಿಟರ್ನ್ ಮಾಡ್ತೀವಿ. ಏನು ಕಟಿಂಗ್ ಏನು ಮಾಡಲ್ಲ, ಏನು ಮೇಡಮ್, 1 ರೂಪಾಯಿ ಕಟಿಂಗ್ ಹಂಗೆ ರೀಫಂಡ್ ಮಾಡ್ತೀರಾ? 100%. ಓಕೆ, ಸೊ ಆ ತರ ಪ್ರೊಸೆಸಿಂಗ್ ಆ ತರ ಇರುತ್ತೆ. ಓಕೆ, ಟೈಮಿಂಗ್ ಕೊಡ್ತೀವಿ ಅವರಿಗೆ. ಲೊಕೇಶನ್ ತುಂಬಾ ಚೆನ್ನಾಗಿದೆ, ಬರ್ಲಿ ನೋಡ್ಲಿ, ಓಕೆ. ಅವರೇ ಬಂದ್ ನೋಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಲೆವೆಟ್ ಆ ತರ ಡೆವಲಪ್ಮೆಂಟ್ ಇದೆ, ಆ ಮತ್ತೆ ತರ ನಿಮ್ಮಲ್ಲಿ ಕ್ಲೈಮೇಟ್ ಇದೆ. ಓಕೆ, ನಿಮ್ಮಲ್ಲಿ ಕಾರ್ನರ್ ಫ್ಲೇಟ್ಸ್ ಅವೈಲೇಬಲ್ ಇದೆಯಾ? 100% ಇದೆ. ಕಾರ್ನರ್ ಇದೆಯಾ? ಕಾರ್ನರ್ ಇದೆ, ಬಟ್ ಏನಂದ್ರೆ ಕಾರ್ನರ್ ಅಡಿಷನಲ್ 10% ಚಾರ್ಜ್. ಕಾರ್ನರ್ ಸೈಡ್ಸ್ಗೆ 10% ಚಾರ್ಜ್ additional. ಮಾಡ್ತೀರಾ? ಹೌದು ಓಕೆ, ಅದ್ರ ಆ 10% ಏನು ನೆಗೋಷಿಯಬಲ್ ಮಾಡ್ಬೋದಾ? ಮೇಡಮ್, ನೆಗೋಷಿಯಬಲ್ ಅಂದ್ರೆ ಇವಾಗ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತಲ್ಲ, ಓಕೆ. ಸೊ ಅದ್ರಲ್ಲಿ 10% ಅಷ್ಟೇ. ಅದರಲ್ಲಿ ಆ ಪ್ರೈಸ್ 10% ಫೈನಲ್ ಯಾವ ಪ್ರೈಸ್ ಇರುತ್ತೋ ಹಾ. ಅದ್ರಲ್ಲಿ 10%. 10% ಇದು ಮಾಡ್ತೀರಾ? ಓಕೆ.